ಸರ್ ಈ ಮಂತಲ್ಲಿ 3 ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿರೋ ಡೆವಿಲ್ 45 ಆ್ಯಂಡ್ ಮಾರ್ಕ್. 11th 11th ಡಿಸೆಂಬರ್ 11th ಡೆವಿಲ್ ಬರ್ತಾ ಇದೆ. ನೆಕ್ಸ್ಟ್ ಎರಡು ಕೂಡ ಒಂದೇ ದಿನ ಬರ್ತಾ ಇದೆ 25th 45 ಮತ್ತೆ ಮಾರ್ಕ್. ಯಾವುದಕ್ಕೆ ಜಾಸ್ತಿ ಉತ್ಸುಕರಾಗಿದ್ದೀರಾ ನೋಡೋದಕ್ಕೆ? ಇಲ್ಲ, ನಾನು 3 ನೋಡ್ತೀನಿ. 3 ನೋಡ್ತೀರಾ? ಆದ್ರೆ ನಮ್ಮ ಇಂಡಸ್ಟ್ರಿ ಪಾರ್ಶಾಲಿಟಿ ಇಲ್ಲ, ನಾನು ಎಲ್ಲ ನೋಡ್ಬೇಕು. ಎಲ್ಲ ನಮ್ದೇ ಅಂತ ಆ ಒಂದು ಮೈಂಡ್ ಸೆಟ್ ಇಲ್ಲ ಅಂದ್ರೆ ಹೇಗೆ ಯು ಎಕ್ಸ್ಪೆಕ್ಟ್ ಆರ್ ಇಂಡಸ್ಟ್ರಿ ಟು ಗ್ರೋ ಆರ್ ಡೆವಲಪ್? ಪ್ರತಿ ಒಂದು ನಮ್ದೇ ಅನ್ನೋ ಫೀಲಿಂಗ್ ಬಂದಾಗ್ಲೇ ಓಕೆ ಇಟ್ಸ್ ಅ ಫ್ಯಾಮಿಲಿ ಫಂಕ್ಷನ್ ಅನ್ಕೊಳ್ಳೋಣ. ಒಂದ್ ತಿಂಗಳು ಫುಲ್ ನಮ್ದೇ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನಮ್ಗೆ ಎಲ್ಲಾನು ನೋಡ್ಬೇಕು, ಎಲ್ಲಾನು ಅಪ್ರಿಶಿಯೇಟ್ ಮಾಡ್ಬೇಕು. ಡೆವಿಲ್ದು ಪೋಸ್ಟ್ ಕೂಡ ಹಾಕೊಂಡಿದ್ರಿ ನೀವು. ಅದಕ್ಕೆ ನಮ್ಮ ಕನ್ನಡತಿ ಪ್ರೊಡ್ಯೂಸರ್ ಅವರು ಡೈರೆಕ್ಷನ್ ಜಯಮಾತಾ ಕಂಬೈನ್ಸ್ ಅಂಡ್ ಅವರು ಮುಂಚೆ ಮಾಡಿರೋ ಎಲ್ಲ ಸಿನಿಮಾನು ತುಂಬಾ ಇದಾಗಿದೆ. ಹೇಳ್ದಾಗೆ ನನ್ಗೆ ಒಂದು ರೆಕಗ್ನಿಷನ್ ಕೊಟ್ಟಿರುವಂತ ಪ್ರೊಡಕ್ಷನ್ ಹೌಸ್ ಅದು. ಸೊ ಅಂದ್ರೆ ಸರ್ ಇಂಡಸ್ಟ್ರಿ ಸಪೋರ್ಟ್ ಯಾವ ರೀತಿ ಇದೆ ಸರ್? ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸಿನಿಮಾ ಬರುತ್ತೆ ಅಂತಂದ್ರೆ ಯಾವ ರೀತಿ ಅಂದ್ರೆ ಈಗ ಪ್ರೀಮಿಯರ್ಸಿ ಕರ್ಸೋದು ಸೆಲೆಬ್ರಿಟೀಸ್ನ ಅದೆಲ್ಲವನ್ನ ಹೊರತುಪಡಿಸಿ ಯಾವ ರೀತಿ ಆಕ್ಚುಲಿ ನಿಂತ್ಕೋಬೇಕು ಅಂದ್ರೆ ನಾನು ನೋಡಿಲ್ಲ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ದು ಹಿಂದಿನ ಸಿನಿಮಾಗಳಿಗೆಲ್ಲ ಯಾವ ತರ ಸಪೋರ್ಟ್ ಏನಾದ್ರು ನೀವು ಕೇಳ್ಕೊಂಡು ಹೋಗಿದ್ರಾ ಅಥವಾ ಅದಕ್ಕೆ ಏನು ರೆಸ್ಪಾನ್ಸ್ ಬಂದಿತ್ತಾ ಏನಾದ್ರು ಒಳ್ಳೆ ರೀತಿಯಲ್ಲಿ ಹೇಗೆ ಅಂತ? ಇಲ್ಲ, ಅದೇ ಹೇಳ್ತಿಲ್ಲ, ನನ್ಗೆ ಅಂಥದ್ದು ಏನು ಯಾವತ್ತೂ ಸಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊತಾ ಇಲ್ಲ. ಐ ಮೀನ್ ಆಗ್ಬೇಕು ಅಂದ್ರೆ ಹಾಗೆ ಆಗುತ್ತೆ. ಅದನ್ನ ಮಾಡೋಣ, ಹೇಗೆ ಮಾಡೋಣ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ, ಯಾಕೆ ಆಗ್ತಿಲ್ಲ ಅನ್ನೋದಕ್ಕಿಂತ.